ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಬೊಮ್ಮಸಮುದ್ರ ಹಾಗೂ ಭರಮಸಾಗರ ಗ್ರಾಮದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿರಂತರವಾಗಿ ಕೆಲಸ ಕೊಡಿ ಹಾಗೂ ಕೂಲಿ ಹಣವನ್ನು ತಕ್ಷಣ ನೀಡುವಂತೆ ಒತ್ತಾಯಿಸಿ ಚಳ್ಳಕೆರೆ ತಾಲೂಕ್ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ದೊಡ್ಡೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಕೇಳಿದರೆ ಬರೀ ಸಾಬೂಬು ಹೇಳಿ ಕಳಿಸುತ್ತಿದ್ದಾರೆ. ಬರೀ 4 ವಾರಗಳು ಮಾತ್ರ ಕೂಲಿ ಕೆಲಸ ಕೊಟ್ಟು ಕೈ ತೊಳೆದುಕೊಂಡ ಗ್ರಾಮ ಪಂಚಾಯಿತಿ ಎಂದು ದೂರಿದರು. ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ದು ಎನ್ಎಂಆರ್ ತೆಗೆಯಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸುರೇಶ್ ದೂರಿದರು. ಮಳೆ ಬೆಳೆ ಇಲ್ಲದೆ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋದರೆ ನಿರಂತರವಾಗಿ ಉದ್ಯೋಗ ಕೊಡುತ್ತಿಲ್ಲ ಹಾಗೂ ಕೂಲಿ ಹಣವನ್ನು ನೀಡದೆ ಸಾಬೂಬು ಹೇಳುತ್ತಿದ್ದಾರೆ ಎಂದು ಸಂಬಂಧಪಟ್ಟ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಕೆಲಸ ನೀಡಿ ಹಾಗೂ ಕೂಲಿ ಹಣವನ್ನು ನೀಡಲು ಮುಂದಾಗಬೇಕೆಂದು ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರು ಹಾಗೂ ಕೂಲಿಕಾರರು ಇದ್ದರು. ಅದರಿಂದ ನಮ್ಮ 100 ಜನಕ್ಕೆ ನಿರಂತರವಾಗಿ ಕೆಲಸ ಮಾಡಬೇಕು. ಸುರೇಶ್, ನಮ್ಮ ಹೆಸರು ಸುರೇಶ್ ಅಂತ ಹೇಳಿ, ದೊಡ್ಡೇರಿ ಗ್ರಾಮ ಪಂಚಾಯತಿ ಜೆಸಿಬಿಯಿಂದ ಮುಖಾಂತರ ಮಾಡ್ತಾ ಸಹ ಜನಗಳಿಗೆ ಕೆಲಸನೇ ಕೊಡ್ತಾ ಇಲ್ಲ. ಆದ್ರಿಂದ ಜನಕ್ಕೆ ಆದಷ್ಟು ಬೇಗ ನಿರಂತರ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್. ಮನೆ ಹಾಕ್ಕೊಟ್ಟಿದ್ದೆ, ಅದಕ್ಕೋಸ್ಕರ ಉದ್ದೇಶವಾಗಿ ಬಂದಿರೋದು. ಉದ್ಯೋಗ ಖಾತ್ರಿಗೋಸ್ಕರ ಬಂದಿರೋದು. ಕೂಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ನಾವು. ಕೆಲಸ ಕೊಟ್ಟು ನಿಮಗೆ ಇಲ್ಲ ಸರ್, ಮೊನ್ನೆ 4 ವಾರ ತಕ್ಕೊಟ್ಟಿದ್ದಾರೆ ಅಷ್ಟೇ, ತಕ್ಕೊಟ್ಟಿಲ್ಲ. ಅದಕ್ಕೆ ಹೋಗಿದ್ವಿ, ಕೇಳಿದ್ವಿ, ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಅರ್ಜಿ ಕೊಟ್ಟಿದ್ದೀರಿ ನೀವು? ಕೊಟ್ಟಿದ್ದೀವಿ ಸರ್. ಇಲ್ಲ, 1 ವಾರ ಕೊಡೋದು, 2 ವಾರ ಗ್ಯಾಪ್ ಕೊಡೋದು, ಮತ್ತೆ ಇನ್ನೊಂದು ವಾರ ಕೊಡೋದು. ಅದಕ್ಕೆ ಉದ್ದೇಶವಾಗಿ ನಮಗೆ ನಿರಂತರವಾಗಿ ಕೆಲಸ ಬೇಕೇ ಬೇಕು ಅಂತ ಬಂದಿರೋದು. ಪಾರ್ವತಮ್ಮ ಕೆಲಸನೇ ಕೊಟ್ಟಿಲ್ಲ, ನಿರಂತರ ಕೆಲಸ ಬೇಕು. ಹೊಸ ಕಾಮಗಾರಿಗಳ ಅನುಮತಿ ಆಗಿ ನಮ್ಗೆ ಅದರಲ್ಲಿ ಕೆಲಸ ಬೇಕು. ಮತ್ತೆ ನಮ್ಗೆ ಕೆಲಸ ಮಾಡಿದ ಕೂಲಿ ನಮಗೆ ಅದು ಟೈಮ್ ಸರಿಯಾಗಿ ಬಿಡಬೇಕಾಗ್ತದೆ. ಕೂಲಿ ನಿರುದ್ಯೋಗ ಭತ್ಯೆ ಸರ್, ಆಲ್ರೆಡಿ ನಮ್ಮನ್ನು 6 ವಾರ ಕೊಟ್ಟು ಕೆಲಸ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ನಮಗೆ ನಿರಂತರ ಕೆಲಸ ಕೊಡ್ತಾ ಇಲ್ಲ. ನಿರಂತರ ಕೆಲಸ ಕೊಡ್ತಾ ಇಲ್ಲ. ಆಲ್ರೆಡಿ ಹೊಸ ವರ್ಕ್ಗಳು ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಹೊಸ ವರ್ಕ್ಗಳು ಅನುಮತಿ ಮಾಡಿ ನಾವು ಕೆಲಸ ಕೊಡ್ಕೊಂಡು ಕೇಳ್ತಾ ಬಿಕ್ಕೆ ಪತ್ರಕರ್ತನೇ ಯಾರು ಬರ್ತಿರ್ತಾರೆ.